ನಿನ್ನೆ ದಿನ ಇಡೀ ದೇಶ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇತ್ತು. ಭಾರತದ 80ನೇಯ ಸ್ವಾತಂತ್ರ್ಯೋತ್ಸವನ್ನ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರ ನಡವಳಿಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಖಂಡಿಸ್ತಾ ಇದ್ದಾರೆ. ಒಂದೇ ಮಾತರಂ 150 ವರ್ಷಗಳು ಪೂರೈಸಿರ್ತಕ್ಕಂಥ ಶುಭ ಗಳಿಗೆನಲ್ಲಿ ಇವತ್ತು ಒಂದೇ ಮಾತರಂ ಪೂರ್ಣ ಹೇಳೋದಕ್ಕೂ ಕೂಡ ಸೋನಿಯಾ ಗಾಂಧಿ ಅವರಿಗೆ ಸಾಧ್ಯ ಆಗಿಲ್ಲ ಅಥವಾ ಅಪಮಾನ ಅಂತ ಅನ್ಸಿದ್ರೆ ಇದು ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರು ಕೂಡ ಇದನ್ನು ಖಂಡಿಸಬೇಕಾಗ್ತದೆ. ಇದನ್ನು ನಾವು ಕೂಡ ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ, ಇದನ್ನು ವಿರೋಧವನ್ನು ಮಾಡ್ತೇವೆ. ನಿನ್ನೆ ದಿನ ಇಡೀ ದೇಶ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇತ್ತು. ಭಾರತದ 80ನೇಯ ಸ್ವಾತಂತ್ರ್ಯೋತ್ಸವನ್ನ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರ ನಡವಳಿಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಖಂಡಿಸ್ತಾ ಇದ್ದಾರೆ. ಒಂದೇ ಮಾತರಂ 150 ವರ್ಷಗಳು ಪೂರೈಸಿರ್ತಕ್ಕಂಥ ಶುಭ ಗಳಿಗೆನಲ್ಲಿ ಇವತ್ತು ಒಂದೇ ಮಾತರಂ ಪೂರ್ಣ ಹೇಳೋದಕ್ಕೂ ಕೂಡ ಸೋನಿಯಾ ಗಾಂಧಿ ಅವರಿಗೆ ಸಾಧ್ಯ ಆಗಿಲ್ಲ ಅಥವಾ ಅಪಮಾನ ಅಂತ ಅನ್ಸಿದ್ರೆ ಇದು ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರು ಕೂಡ ಇದನ್ನು ಖಂಡಿಸಬೇಕಾಗ್ತದೆ. ಇದನ್ನು ನಾವು ಕೂಡ ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ, ಇದನ್ನು ವಿರೋಧವನ್ನು ಮಾಡ್ತೇವೆ. ನಿನ್ನೆ ದಿನ ಇಡೀ ದೇಶ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇತ್ತು. ಭಾರತದ 80ನೇಯ ಸ್ವಾತಂತ್ರ್ಯೋತ್ಸವನ್ನ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರ ನಡವಳಿಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಖಂಡಿಸ್ತಾ ಇದ್ದಾರೆ. ಒಂದೇ ಮಾತರಂ 150 ವರ್ಷಗಳು ಪೂರೈಸಿರ್ತಕ್ಕಂಥ ಶುಭ ಗಳಿಗೆನಲ್ಲಿ ಇವತ್ತು ಒಂದೇ ಮಾತರಂ ಪೂರ್ಣ ಹೇಳೋದಕ್ಕೂ ಕೂಡ ಸೋನಿಯಾ ಗಾಂಧಿ ಅವರಿಗೆ ಸಾಧ್ಯ ಆಗಿಲ್ಲ ಅಥವಾ ಅಪಮಾನ ಅಂತ ಅನ್ಸಿದ್ರೆ ಇದು ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರು ಕೂಡ ಇದನ್ನು ಖಂಡಿಸಬೇಕಾಗ್ತದೆ. ಇದನ್ನು ನಾವು ಕೂಡ ಭಾರತೀಯ ಜನತಾ ಪಾರ್ಟಿನ ಖಂಡಿಸ್ತೇವೆ, ಇದನ್ನು ವಿರೋಧವನ್ನು ಮಾಡ್ತೇವೆ.